ಶೇರ್ ಖಾನ್, ನೀನ್ ಯಾಕೆ ಈ ರೀತಿ ಕಿರ್ಚ್ತಾ ಇದೀಯಾ? ನನ್ನ ಕಾಲಿಗೆ ತುಂಬಾನೇ ನೋವಾಗ್ತಾ ಇದೆ, ತುಂಬಾನೇ ನೋವಾಗ್ತಾ ಇದೆ. ನಿಮಗೆ ಯಾವಾಗಿಂದ ನೋವಾಗ್ತಿದೆ ಶೇರ್ ಖಾನ್? ನಿಜ ಹೇಳಿ, ನಿಮ್ಗೇನಾದ್ರೂ ಪೆಟ್ಟಾಗಿದ್ಯಾ? ನನಗೇನೋ ಏಟು ಬಿದ್ದಿಲ್ಲ. ಈ ಕಾಯಿಲೆ ನನಗೆ ತುಂಬಾ ಹಿಂದಿಂದಿದೆ, ಮತ್ತೆ ಇದರ ಪರಿಹಾರ ಗೊತ್ತಿದೆ. ಅದು ರಾತ್ರಿ ಸಮಯ. ಶೇರ್ ಖಾನ್ ಕಾವಲು ಕಾಯ್ತಾ ಗಿಡಗಳ ಮಧ್ಯ ಕಾಯ್ತಾ ಇರ್ತಾನೆ. ಆಗ ಒಂದು ಜಿಂಕೆ ಹುಲ್ಲು ತಿಂತಾ ಇರತ್ತೆ. ಇದೇ ಸರಿಯಾದ ಸಮಯ. ಹಂಗಂತೇಳಿ ಶೇರ್ ಖಾನ್ ಒಂದೇ ಸಲ ಜಂಪ್ ಮಾಡ್ತಾನೆ, ಮತ್ತೆ ಆ ಜಿಂಕೆಯನ್ನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಒಂದು ಕಾಲಿಂದ ಅವನು ಅಂಗವಿಕಲ ಆಗಿರೋ ಕಾರಣದಿಂದ ಜಿಂಕೆ ಇರೋದಕ್ಕಿಂತ ಇನ್ನೂ ಸ್ವಲ್ಪ ಮುಂದೆನೆ ಅವನು ಕೆಳಗಡೆ ಬಿದ್ಬಿಡ್ತಾನೆ. ಇರ್ಲಿ ಬಿಡು ಶೇರ್ ಖಾನ್, ಗಾಯವಾಗಿರೋ ಸಿಂಹ ಬೇಟೆ ಆಡೋದಿಲ್ಲ. ನೀನ್ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೀಯಾ? ಅದನ್ ಕೇಳಿಸ್ಕೊಂಡು ಶೇರ್ ಖಾನ್ಗೆ ಕೋಪ ಬರತ್ತೆ. ಆಗ ಆ ಜಿಂಕೆ ಅಲ್ಲಿಂದ ಬೇಗ ಓಡೋಗ್ಬಿಡ್ತಾನೆ. ಆಗ ಒಂದು ದೊಡ್ಡ ಜಿಂಕೆ ಅಲ್ಲಿಗೆ ಬರತ್ತೆ. ಶೇರ್ ಖಾನ್, ನೀನ್ ಮಾಡೋ ಕೆಲ್ಸ ಎಲ್ಲ ವ್ಯರ್ಥವಾಗುತ್ತೆ. ಮೊದ್ಲು ನಿನಗಿರೋ ಕಷ್ಟನ ದೂರ ಮಾಡ್ಕೋ. ನಾನಿದನ್ನ ಹೆಂಗ್ ಸರಿ ಮಾಡ್ಕೊಂಡ್ಲಿ? ಇದು ನಾನು ಹುಡ್ದಾಗಿಂದ ಆಗಿದೆ. ಇದು ಆಗದೆ ಇರೋಂಥದ್ದೇನಲ್ಲ. ಯಾವ್ದಿನ ನೀನು ಈ ಕಾಡಿನ ಅತ್ಯಂತ ದಯೆ ಇರೋ ಪ್ರಾಣಿನ ಕೊಂದು ತಿಂತೀಯಾ, ಆವತ್ತಿನ ದಿನ ನಿನ್ನ ಕಾಯಿಲೆ ದೂರ ಆಗುತ್ತೆ. ಏನು ನಿಜನಾ? ನನ್ನ ಅಂಗವೈಕಲ್ಯ ದೂರ ಆಗುತ್ತಾ? ಹಾ, ಒಂದ್ ವೇಳೆ ನಂಬಿಕೆ ಇಲ್ಲ ಅಂದ್ರೆ ಆಗ ಮಾಡಿ ನೋಡ್ಬೋದು. ಅದನ್ ಕೇಳಿಸ್ಕೊಂಡು ಶೇರ್ ಖಾನ್ ತುಂಬಾನೇ ದಯೆಯುಳ್ಳ ಜಂತುವನ್ನು ಹುಡ್ಕಕ್ಕೆ ಶುರು ಮಾಡ್ತಾನೆ. ಒಂದಿನ ಸಾಯಂಕಾಲ ಒಂದು ನರಿ ಕೊಳದಲ್ಲಿ ನೀರ್ ಕುಡಿಯೋದನ್ನ ನೋಡ್ತಾನೆ. ಆಗ ಒಂದು ಜೀಬ್ರಾ ಅಲ್ಲಿಗೆ ಬರುತ್ತೆ. ಚಿಂಕಿ ನರಿ, ನನಗೆ ನಿನ್ನ ಸಹಾಯ ಬೇಕಿತ್ತು. ನನ್ನ ಮಗುವಿನ ಪ್ರಾಣಕ್ಕೆ ಅಪಾಯ, ಬೇಗ ಬಾ. ಏನಂದೆ? ಮಗು ಪ್ರಾಣಕ್ಕೆ ಅಪಾಯನ? ಇದು ಹೀಗೆ ಬಂದೆ. ನರಿ ಬೇಗ ಜೀಬ್ರಾ ಜೊತೆ ಹೊರಟೋಗ್ತಾನೆ. ಶೇರ್ ಖಾನ್ ಕೂಡ ಮೆತ್ತಗೆ ಅವ್ರ ಹಿಂದ್ಗಡೆನೆ ನಡ್ಕೊಂಡು ಹೋಗ್ತಾನೆ. ಆಮೇಲೆ ಅವರು ಒಂದು ಜಾಗಕ್ಕೆ ಹೋಗಿ ಸೇರ್ತಾರೆ. ಜೀಬ್ರಾ ಮಗು ಒಂದು ಬೆಟ್ಟದ ಮೇಲೆ ಕೊನೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಕೆಳಗಡೆ ತುಂಬಾ ಜಂತುಗಳು ಕೂಡ ನಿಂತ್ಕೊಂಡಿರ್ತವೆ. ಅರೆ, ಇದನ್ನ ಬೇಗ ಕಾಪಾಡಿಲ್ಲ ಅಂದ್ರೆ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ನಮ್ಗೇನು ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಿಮ್ನ ಕರೆದಿದ್ದು. ಸರಿ ಸರಿ, ಎಲ್ಲರೂ ನನ್ನ ಮಾತನ್ನ ಕೇಳಿ. ಎಲ್ಲರೂ ಹುಲ್ಲು ಕಿತ್ತೋದನ್ನ ಶುರು ಮಾಡಿ. ಎಷ್ಟು ಹುಲ್ಲು ನಿಮ್ ಕೈಯಲ್ಲಿ ಕಿತ್ತಕ್ಕಾಗುತ್ತೋ ಅಷ್ಟು ಹುಲ್ಲನ್ನು ಕಿತ್ತಿ ಅದನ್ನ ಎತ್ಕೊಂಡ್ಬಂದು ಸರಿಯಾಗಿ ಈ ಬೆಟ್ಟದ ಕೆಳಗಡೆ ಹಾಕಿ. ಅದನ್ನ ಕೇಳಿಸ್ಕೊಂಡು ಜಂತುಗಳೆಲ್ಲರೂ ಪಕ್ಕದಲ್ಲಿರುವ ಮೈದಾನದಲ್ಲಿ ಹುಲ್ಲನ್ನು ಕಿತ್ತಕ್ ಶುರು ಮಾಡ್ತಾರೆ. ಸ್ವಲ್ಪತ್ತಲ್ಲೇ ತುಂಬಾ ಹುಲ್ಲನ್ನು ಕಿತ್ಕೊಂಡು ಅವರು ಬರ್ತಾರೆ. ಆಮೇಲೆ ಎಲ್ಲರೂ ಸೇರ್ಕೊಂಡು ಆ ಬೆಟ್ಟದ ಕೆಳಗಡೆ ಅವರು ತಂದ ಹುಲ್ಲನ್ನು ಹಾಕ್ತಾರೆ. ಆಮೇಲೆ ಮಗು ಕೂಡ ಹುಲ್ಲನ್ನು ನೋಡಿ ಅದ್ರ ಮೇಲೆನೆ ಬೀಳುತ್ತೆ. ಮಗುವೇ! ಮಗು ಹುಲ್ಲಿನ ಮೇಲೆ ಬಿದ್ದಿರೋದ್ರಿಂದ ಅದಕ್ಕೆ ಏನು ಆಗದೆ ಚೆನ್ನಾಗಿರತ್ತೆ. ಅಯ್ಯೋ ನನ್ನ ಮಗುವೇ, ನೀನ್ ಚೆನ್ನಾಗಿದ್ಯಾ, ಅದೇ ಸಾಕು ನನಗೆ. ವಾ ನರಿ, ನೀ ನಿಜಕ್ಕೂ ದಯಮಯಿ ಜೊತೆಗೆ ಚತುರನೂ ಸಹ. ಅದನ್ ಕೇಳಿಸ್ಕೊಂಡು ಶೇರ್ ಖಾನ್ ಹೀಗಂತ ಹೇಳ್ತಾನೆ. ದಯಾಮಯಿ. ಈಗ ಶೇರ್ ಖಾನ್ ಅವನ ಮನಸ್ಸಲ್ಲಿ ಏನೇನೋ ಯೋಚನೆಗಳನ್ನ ಮಾಡ್ತಿರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದಿನ ಅವನು ತುಂಬಾ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅರೆ, ಇದು ಶೇರ್ ಖಾನ್ ಧ್ವನಿ ಅಲ್ವಾ? ಎಲ್ಲರೂ ಶೇರ್ ಖಾನಿನ ಬಳಿ ಬರ್ತಾರೆ. ಅರೆ, ಏನಾಯ್ತು ಶೇರ್ ಖಾನ್? ನೀನ್ ಯಾಕೆ ಈ ರೀತಿ ಕಿರ್ಚ್ತಾ ಇದೀಯಾ? ನನ್ನ ಕಾಲಿಗೆ ತುಂಬಾನೇ ನೋವಾಗ್ತಾ ಇದೆ, ತುಂಬಾನೇ ನೋವಾಗ್ತಾ ಇದೆ. ನಿಮಗೆ ಯಾವಾಗಿಂದ ನೋವಾಗ್ತಿದೆ ಶೇರ್ ಖಾನ್? ನಿಜ ಹೇಳಿ, ನಿಮ್ಗೇನಾದ್ರೂ ಪೆಟ್ಟಾಗಿದ್ಯಾ? ನನಗೇನೋ ಏಟು ಬಿದ್ದಿಲ್ಲ. ಈ ಕಾಯಿಲೆ ನನಗೆ ತುಂಬಾ ಹಿಂದಿಂದಿದೆ, ಮತ್ತೆ ಇದರ ಪರಿಹಾರ ಗೊತ್ತಿದೆ. ಹಾಗಾದ್ರೆ ಇಲ್ಲಿನವರೆಗೂ ಇದಕ್ಕೆ ಚಿಕಿತ್ಸೆ ಯಾಕೆ ಮಾಡ್ಕೊಂಡಿಲ್ಲ? ಅದೇನಂದ್ರೆ, ಯಾಕಂದ್ರೆ ಆ ಕೆಲ್ಸನ ಯಾರು ಮಾಡಕ್ಕಾಗಲ್ಲ, ಯಾರು ಇಲ್ಲ. ಶೇರ್ ಖಾನ್, ನೀವ್ ನನ್ಗೆ ಹೇಳಿ, ನಿಮ್ಗೋಸ್ಕರ ನಾನು ಖಂಡಿತ ಕೆಲಸ ಮಾಡ್ತೀನಿ. ನಮ್ಮ ತಾತ ನಮ್ಮ ಕನಸಲ್ಲಿ ಬಂದಿದ್ರು. ಅವ್ರು ನನಗೆ ಹೇಳಿದ್ರು, ನಮ್ಮ ಕಾಡಿನಲ್ಲಿ ಏನು ಸಾವಿನ ಗುಹೆ ಇದೆ, ಅದರೊಳಗೆ ಬೆಳೆಯುವಂತ ಒಂದು ದಾಳಿಂಬೆ, ಅದನ್ನು ಕೇವಲ ಯಾವ ಪ್ರಾಣಿ ತರ್ಬೋದಂದ್ರೆ ಯಾರು ತುಂಬಾ ದಯೆ ಇರೋರು, ಮತ್ತೆ ಯಾರು ಇಲ್ಲಿವರೆಗೂ ಯಾರಿಗೂ ತೊಂದರೆ ಕೊಡಲಿಲ್ಲ. ಆ ಹಣ್ಣನ್ನು ತಿಂದು ನಾನು ಕೆಲವೇ ನಿಮಿಷಗಳಲ್ಲಿ ಸರಿ ಹೋಗ್ತೇನೆ, ಮತ್ತೆ ನನ್ನ ಅಂಗವೈಫಲ್ಯ ಶಾಶ್ವತವಾಗಿ ಸರಿ ಹೋಗುತ್ತೆ. ಶೇರ್ ಖಾನ್, ನೀವೇನ್ ಯೋಚನೆ ಮಾಡ್ಬೇಡಿ, ನಿಮ್ಗೋಸ್ಕರ ನಾನು ಆ ಗುಹೆ ಒಳಗಡೆ ಹೋಗ್ತೀನಿ, ಮತ್ತೆ ಆ ಹಣ್ಣನ್ನು ನಿಮ್ಗೋಸ್ಕರ ತರ್ತೀನಿ. ಆಗ ತುಂಬಾ ವಯಸ್ಸಾಗಿರುವ ಒಂದು ಕರಡಿ ಹೀಗಂತ ಹೇಳ್ತಾನೆ. ಆ ಗುಹೆ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ, ಆದ್ರೆ ಶೇರ್ ಖಾನ್ ಹೇಳ್ದಂಗೆ ನಾನೇನು ಕೇಳಿದ್ವಲ್ಲ. ಅದರಲ್ಲಿ ಕತ್ಲು ತುಂಬಾ ಇದೆ, ಅಷ್ಟು ಮಾತ್ರ ನಂಗೆ ಗೊತ್ತು.
ಶೇರ್ ಖಾನಿನ ದಾದಾಜಿ ಅವರು ಕನಸಲ್ಲಿ ಬಂದು ಹೀಗಂತ ಹೇಳಿದ್ರೆ ಅದು ಖಂಡಿತ ಸುಳ್ಳಾಗಿರಕ್ ಸಾಧ್ಯ ಇಲ್ಲ. ನಾನ್ ಖಂಡಿತ ಹೋಗ್ ನೋಡ್ತೀನಿ. ಅದನ್ ಕೇಳಿಸ್ಕೊಂಡು ವಯಸ್ಸಾದ ಕರಡಿ ಏನೋ ಯೋಚನೆ ಮಾಡ್ತಾ ಡೌಟ್ ಆಗಿ ನೋಡ್ತಾನೆ ಶೇರ್ ಖಾನ್ನ. ಖಂಡಿತ ಅವನ್ಗೆ ಏನೋ ಗೊತ್ತಿರುತ್ತಂತ ಗೊತ್ತಾಯ್ತು. ಮತ್ತೆ ಮೆತ್ತಗೆ ಸ್ಮೈಲ್ ಕೊಡ್ತಾನೆ. ಸರಿ ಮಕ್ಕಳೇ, ಹಾಗಾದ್ರೆ ಹೀಗೆ ಹೊರಡ್ತೀನಿ. ನರಿ ಎಲ್ಲರಿಗೂ ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಗುಹೆಯ ಕಡೆ ನಡ್ಕೊಂಡು ಹೋಗುತ್ತೆ. ಸ್ವಲ್ಪ ತಾದ ನಂತರ ಎಲ್ಲಾ ಜಂತುಗಳು ಅವರವರ ಮನೆಗಳಿಗೆ ಹೋಗ್ಬಿಡ್ತಾರೆ. ಶೇರ್ ಖಾನ್ ಅಲ್ಲಿ ಒಬ್ಬನೇ ಇರ್ತಾನೆ. ಆಗ ಅದು ದೊಡ್ಡ ಜಿಂಕೆ ಅಲ್ಲಿಗೆ ಬರತ್ತೆ. ಅನ್ಸುತ್ತೆ ನೀನ್ ನಿನ್ ಕೆಲಸ ಮಾಡ್ಬಿಟ್ಟಿದ್ಯಾ ಶೇರ್ ಖಾನ್. ಹಾ, ನಾನು ಎಲ್ರಿಗೂ ಒಂದು ದುಃಖಕರ ಕತೆ ಹೇಳಿದೆ. ಮತ್ತೀಗ ಕಾಲಿ ಗುಹೆಗಾಗಿ ಅವರು ಹೊರಟಿದ್ದಾರೆ. ಈಗ ಕಾಲಿ ಗುಹೆಗೆ ಯಾವಾಗ ಅವರು ತಲುಪ್ತಾರೆ, ಆಗ ಕತ್ತಲಿನ ಲಾಭ ತಗೊಂಡು ನಾನು ತ್ವರಿತವಾಗಿ ಹೋಗ್ತೀನಿ. ಮತ್ತೆ ಅಂಗವೈಕಲ್ಯ ಆದರೂ ಸಹ ನಾನು ಅವನ ಭೇಟಿ ಆರಾಮಾಗಿ ಮಾಡ್ತೀನಿ. ಇನ್ನೊಂದ್ ಕಡೆ ನರಿ 4 ಅವರ್ ಪ್ರಯಾಣ ಮಾಡಿ ಈಗ ಆ ಸಾವಿನ ಬಾಗಿಲ ಮುಂದೆ ನಿಂತಿದೆ. ಅದ್ರ ಒಳಗಡೆ ತುಂಬಾನೇ ಕತ್ತಲಾಗಿರತ್ತೆ. ಅಯ್ಯೋ ದೇವ್ರೆ, ಈ ಗುಹೆ ತುಂಬಾನೇ ಕತ್ಲಾಗಿದೆ. ಆದ್ರೆ ಶೇರ್ ಖಾನ್ನ ಕಾಪಾಡ್ಬೇಕಂದ್ರೆ ಖಂಡಿತ ಅದ್ರೊಳಗಡೆ ಹೋಗ್ಲೇಬೇಕು. ಅದ್ರ ಒಳಗಡೆ ಶೇರ್ ಖಾನ್ ಮುಂಚೆನೆ ಕಾಯ್ತಾ ನಿಂತಿರ್ತಾನೆ. ನರಿ ಒಳಗಡೆ ಬರ್ತಿದ್ದಂಗ್ಲೆ ಅವನ್ನ ಅಟ್ಯಾಕ್ ಮಾಡೋದಕ್ಕೆ ಶೇರ್ ಖಾನ್ ಕಾಯ್ತಿರ್ತಾನೆ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿರ್ತಾನೆ. ಪಾಪ ಶೇರ್ ಖಾನ್ ಎಷ್ಟು ನೋವಿನಿಂದ ನಡ್ಲಾಡ್ತಿದ್ದಾನೋ. ಅಯ್ಯ ದೇವ್ರೆ, ಈ ಗುಹೆಯೊಳಗಡೆ ನನ್ಗೆ ಏನಾದ್ರೂ ಪರವಾಗಿಲ್ಲ. ಶೇರ್ ಖಾನಿನ ಅಂಗವಿಕಲತ್ವವನ್ನು ದೂರ ಮಾಡ್ಲಿಕ್ಕೆ ಆ ಒಂದು ಹಣ್ಣು ನನಗೆ ಸಿಗ್ಬೇಕು. ಶೇರ್ ಖಾನ್ ಸರಿ ಹೋದ್ರೆ ಸಾಕು. ನನ್ನ ಪ್ರಾಣ ಹೋದ್ರೂ ನಾನು ಲೆಕ್ಕ ಮಾಡಲ್ಲ. ನಾನು ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ಅದನ್ ಕೇಳಿಸ್ಕೊಂಡು ಶೇರ್ ಖಾನ್ ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಆಗ ಅಲ್ಲಿಗೆ ದೊಡ್ಡ ಜಿಂಕೆ ಬರುತ್ತೆ. ಏನ್ ನೋಡ್ತಾ ಇದೀಯ ಶೇರ್ ಖಾನ್? ಹೋಗು, ಈಗ್ಲೇ ನೀನ್ ಇದನ್ನ ಬೇಟೆಯಾಡು. ನಿನ್ನ ಅಂಗವೈಕಲ್ಯ ಶಾಶ್ವತವಾಗಿ ದೂರ ಆಗುತ್ತೆ. ಇದನ್ನ ಬೇಟೆಯಾಡ್ಲಾ? ಹಾ, ನನ್ನ ಚಿಕಿತ್ಸೆಯ ಬಗ್ಗೆ ಸುಳ್ಳು ಸುದ್ದಿ ಕೇಳಿ ನನ್ನನ್ನ ಇಲ್ಲಿ ಕರೆಸಿದೀಯಾ? ಸಾವಿನ ಗುಹೆಯಲ್ಲಿ ಯಾರು ಹೇಳ್ತಾ ಇದಾರೆ ಅವ್ರಿಗೆ ಬೇಕಾದ್ರೆ ಸಾವು ಬರಲಿ, ಆದ್ರೆ ಶೇರ್ ಖಾನ್ನ ಅಂಗವೈಕಲ್ಯ ದೂರ ಆಗ್ಲಿ. ಅವನನ್ನ ಸಾಯಿಸ್ಲಾ? ಇನ್ನೇನ್ ಹೇಳ್ತಾ ಇದೀಯಾ? ಅರೆ ಸಾಯಿಸು ಇವನ್ನ. ನಿನಗೆ ನಿನ್ನ ಅಂಗವೈಕಲ್ಯ ದೂರ ಮಾಡ್ಕೋಬೇಕಾ ಬೇಡವಾ? ಅದು ನನ್ನದೊಂದು ಕಾಯಿಲೆ. ಒಂದ್ ವೇಳೆ ಮೇಲಿರೋನು ಬೇಕಂದ್ರೆ ಅದನ್ನ ಅವನ ದಯೆಯಿಂದ ದೂರ ಮಾಡ್ತಾನೆ. ಅದಕ್ಕೆ ನಾನು ಯಾಕೆ ಒಂದು ದಯೆ ಇರೋ ಪ್ರಾಣಿನ ಕೊಲ್ಬೇಕು? ಅದನ್ನ ಕೇಳಿಸ್ಕೊಂಡು ಈ ದೊಡ್ಡ ಜಿಂಕೆಗೆ ಅರ್ಥ ಆಗತ್ತೆ ಅದ್ರ ಮಾತೀಗ ನಡೆಯೋದಿಲ್ಲ ಅಂತ. ಶೇರ್ ಖಾನ್ ಆ ಗುಹೆಯಿಂದ ಆಚೆ ಹೋಗ್ತಾನೆ. ಅಲ್ಲಿ ಬೇರೆ ಎಲ್ಲ ಜಂತುಗಳು ನಿಂತಿರ್ತವೆ. ಆಗ ಅವನು ಆ ಎಲ್ಲಾ ಜಿಂಕೆಗಳಿಗೂ ನಡೆದ ವಿಷಯವನ್ನು ಹೇಳ್ತಾನೆ. ಶೇರ್ ಖಾನ್ ನಿನ್ನ ಮೇಲೆ ಧಿಕ್ಕಾರ. ನಿನ್ನ ಕಾಯಿಲೆನ ದೂರ ಮಾಡ್ಕೊಳ್ಳೋಕೆ ನರಿಯನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಮತ್ತೆ ನೀನು ಅವನ ದಯೆಯ ಗುಣವನ್ನ ಬಳಸಿಕೊಂಡಿದ್ದೀಯಾ. ಕಾಲು ನೋವಿನ ನಾಟಕವನ್ನ ಮಾಡಿ ಅವನ ಸಾವಿನ ಗುಹೆಗೆ ಕಳಿಸ್ತೀಯ. ನಾನು ಏನೆಲ್ಲ ಮಾಡಿದೆ ಅದು ನಿಜಕ್ಕೂ ತಪ್ಪು. ಆದರೆ ನಿಮಗೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ, ನೀವು ನರಿಗೆ ಏನು ಹೇಳಬೇಡಿ. ಇಲ್ಲ ಅಂದ್ರೆ ಅವನ ಹೃದಯಕ್ಕೆ ತುಂಬಾ ನೋವಾಗುತ್ತೆ. ನನ್ನ ಕಣ್ಣು ಈಗ ತೆರೆದಿದೆ. ನಾನಿನ್ಯಾವತ್ತೂ ಅವನ್ನ ಕೊಲ್ಲೋ ಯೋಚನೆ ಮಾಡೋದಿಲ್ಲ. ಮತ್ತೆ ಈ ಅಂಗವೈಕಲ್ಯ ಜೊತೆಗೇನೆ ಖುಷಿಯಾಗಿರ್ತೀನಿ. ಆಮೇಲೆ ಎಲ್ಲಾ ಜಂತುಗಳು ಬಾಯಿ ಮುಚ್ಕೋತವೆ. ಅದೇ ಸಮಯಕ್ಕೆ ಒಂದು ಹಣ್ಣನ್ನು ಎತ್ಕೊಂಡು ಅಲ್ಲಿಗೆ ನರಿ ಬರುತ್ತೆ. ತಗೊಳ್ಳಿ ಶೇರ್ ಖಾನ್, ಈ ದಾಳಿಂಬೆ ಹಣ್ಣು. ಇದನ್ನ ತಿಂದು ನಿಮ್ಮ ಅಂಗವಿಕಲತ್ವವನ್ನು ದೂರ ಮಾಡ್ಕೊಳ್ಳಿ. ಎಲ್ಲಾ ಜಂತುಗಳು ಆ ನರಿನ ಒಳ್ಳೆ ಮನಸ್ಸು ಮತ್ತು ಅಮಾಯಕತ್ವವನ್ನು ನೋಡಿ ಮನಸ್ಸಲ್ಲಿ ಅದನ್ನ ಹೊಗಳ್ಕೋತಾರೆ. ಕೊಡು ಪ್ರೀತಿಯ ನರಿ. ಶೇರ್ ಖಾನ್ ಆ ದಾಳಿಂಬೆ ಹಣ್ಣನ್ನು ತಿಂತಾನೆ. ಮತ್ತೆ ಹೀಗಂತಾನೆ, ಯಾವಾಗ ನಾನು ಇದನ್ನ ತಿನ್ನೋ ಅಂತ ವಿಷಯ ಕೂಡ ತಪ್ಪಾಗಿದೆ. ಅದು ಗೊತ್ತಾದ್ರೆ ನರಿಗೆ ಎಷ್ಟು ನೋವಾಗುತ್ತೆ. ದಾಳಿಂಬೆ ತಿಂದಿದ ತಕ್ಷಣ ಅವನಿಗೆ ಮೈಯೆಲ್ಲ ಒಂಥರ ಜುಮ್ ಅನ್ನತ್ತೆ. ನನಗೆ ವಿಚಿತ್ರವಾದ ಅನುಭವ ಆಗ್ತಾ ಇದೆ. ಅರೆ, ಏನಾಯ್ತು ಶೇರ್ ಖಾನ್? ನಿನಗೆ ಈ ಹಣ್ಣು ತಿಂದ ನಂತರ ಇನ್ನೂ ನೋವಾಗ್ತಿದೆಯಾ? ಶೇರ್ ಖಾನ್ ತುಂಬಾ ಜೋರಾಗಿ ಕಿರ್ಚುತ್ತಾನೆ. ಆಮೇಲೆ ಅವನ ಕಾಲು ಸರಿಯಾಗತ್ತೆ. ಅರೆ, ನನ್ ಕಾಲು. ಅವನು 4 ಕಾಲು ಇವಾಗ ಸರಿ ಹೋಯ್ತು. ಆಮೇಲೆ ಅವನು ಜಂಪ್ ಮಾಡಿ ನೋಡ್ತಾನೆ. ಅರೆ, ನಾನಂತೂ ಸರಿ ಹೋಗ್ಬಿಟ್ಟಿದ್ದೀನಿ. ಇದು ಹೇಗ್ ಸಾಧ್ಯ? ಧನ್ಯವಾದ ಆ ದೇವರಿಗೆ ಕೋಟಿ ಕೋಟಿ ಧನ್ಯವಾದ. ಎಲ್ಲಾ ಜಂತುಗಳು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತವೆ. ದೊಡ್ಡ ಜಿಂಕೆ ಮತ್ತೆ ಶೇರ್ ಖಾನ್ ತುಂಬಾನೇ ಶಾಕ್ ಆಗ್ತಾರೆ. ಆದ್ರೆ ಇದು ಹೇಗ್ ಸಾಧ್ಯ? ಆಗ ವಯಸ್ಸಾದ ಕರಡಿ ಅಂತಾನೆ, ಪುರಾತನ ಕಾಲದಲ್ಲಿ ಯಾವಾಗ ಶೇರ್ ಖಾನ್ನ ತಾತನ ಆಳ್ವಿಕೆ ಇತ್ತು, ಅವರು ಬಾರಸಿಂಗದಿಂದ ಒಂದು ದೇವತೆ ಪ್ರಾಣ ಕಾಪಾಡಿದ್ರು. ಆ ದೇವತೆ ಅವರಿಗೆ ಒಂದು ವರವನ್ನ ಕೊಟ್ಟಿದ್ರು. ಈ ಕಾಡಲ್ಲೇ ಒಂದಲ್ಲ ಒಂದು ಕಾಲದಲ್ಲಿ ಒಂದಲ್ಲ ಒಂದು ದಯಮಯ ಪ್ರಾಣ ಇದ್ದೇ ಇರುತ್ತೆ. ಆಗ ಯಾವ ರೀತಿ ಒಂದು ಕಾಯಿಲೆ ಬರುತ್ತಂದ್ರೆ
ಅವರದೇ ಒಂದು ವಂಶದಲ್ಲಿ ಒಂದು ಅಂಗವೈಕಲ್ಯ ಸಿಂಹ ಹುಟ್ಟುತ್ತೆ. ಆ ಅಂಗವೈಕಲ್ಯ ಸಿಂಹ ಅದನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಏನ್ ಮಾಡೋಕ್ಕೂ ತಯಾರಾಗ್ಬಿಡುತ್ತೆ. ಆಗ ಬಾರಸಿಂಗ ಬಂದು ಹೊಟ್ಟೆ ತುಂಬ ತಿಂತಾನೆ. ಒಂದ್ ವೇಳೆ ಸರಿ ಹೋಗ್ಬೇಕು ಅಂದ್ರೆ ಆಗ ದಯಮಯ ಪ್ರಾಣಿನ ಒಡೆದು ತಿನ್ಬೇಕಾಗುತ್ತೆ. ನಿಜ ಏನಾಯ್ತಂದ್ರೆ ಆ ದಯಮಯ ಪ್ರಾಣಿ ಗುಹೆಗೆ ಹೋಗಿ ಹಣ್ಣನ್ನ ತಗೊಬಂದು ಸಿಂಹಕ್ಕೆ ಕೊಟ್ರೆ ಆಗದು ಸರಿ ಹೋಗುತ್ತೆ. ಆದ್ರೆ ಈ ವಿಷ ಸಿಂಹಕ್ಕೂ ಗೊತ್ತಾಗಲ್ಲ, ಮತ್ತೆ ದಯಾಮಯಿ ಪ್ರಾಣಿಗೂ ಸಹ. ಅಂಗವೈಕಲ್ಯ ಸಿಂಹಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು, ಮತ್ತೆ ತನ್ನನ್ನು ತಾನು ಮತ್ತೆ ದಯಾಮಯ ಪ್ರಾಣಿಯನ್ನ ಬೇಟೆಯಾಡೋದ್ರಿಂದ ನಿಲ್ಲಿಸ್ಬೇಕು. ಆಗೆಲ್ಲ ಸರಿ ಹೋಗುತ್ತೆ. ಆದ್ರೆ ಅದು ದಯಾಮಯ ಪ್ರಾಣಿನ ಹೊಡೆದು ತಿಂದ್ರೆ ಆಗ ಈ ಕಾಡು ಸರ್ವನಾಶ ಆಗ್ಬಿಡುತ್ತೆ. ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಆಮೇಲೆ ಶೇರ್ ಖಾನ್ ಆ ದೊಡ್ಡ ಜಿಂಕೆಯನ್ನು ನೋಡ್ತಾನೆ. ಜಿಂಕೆ ಅಲ್ಲಿಂದ ಓಡೋಗ್ಬಿಡತ್ತೆ. ಓಡಿ ದಯಾಮಯೇನರೇ, ನನ್ನನ್ನು ಕ್ಷಮಿಸು, ಮತ್ತೆ ನಿನಗೆ ತುಂಬಾ ಧನ್ಯವಾದ. ನೀ ನನ್ನ ಅಂಗವೈಕಲ್ಯ ದೂರ ಮಾಡಿದೆ. ಅದನ್ನ ಕೇಳಿಸ್ಕೊಂಡು ನರಿ ನಗತ್ತೆ. ಆಮೇಲೆ ಬೇರೆ ಎಲ್ಲಾ ಜಂತುಗಳು ಕೂಡ ನಗ್ತವೆ. ಆಮೇಲೆ ಶೇರ್ ಖಾನ್ ನರಿಗೆ ಧನ್ಯವಾದಗಳನ್ನ ತಿಳಿಸ್ತಾಳೆ.